ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ಸುಖಿ ಭವ ಸಿನಿಮಾದ ನಾಯಕಿ ಸುಷ್ಮಿತಾ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಬನ್ನಿ ಈ ಸಿನಿಮಾದ ಕುರಿತಾಗಿ ಒಂದಷ್ಟು ಮಾತುಕತೆ ಆಡೋಣ. ಹಾಯ್ ಸುಷ್ಮಿತಾ ಅವರೇ, ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ. ಸುಖಿ ಭವ ಆ್ಯಕ್ಚುಲಿ ಟೈಟಲ್ನಲ್ಲೇ ಒಂದು ಪಾಸಿಟಿವ್ ಫೀಲಿಂಗ್ ಇದೆ. ಸೊ ಈ ಟೈಟಲ್ ಕೇಳಿದ ತಕ್ಷಣ ನಿಮಗೆ ಏನು ಅನ್ನಿಸ್ತು? ಹಾಗೆಯೇ ಈ ಸ್ಕ್ರಿಪ್ಟನ್ನು ಒಪ್ಕೋಬೇಕಾದ್ರೆ ಯಾವ ಅಂಶ ತುಂಬ ಕನೆಕ್ಟ್ ಆಯಿತು? ಸುಖಿ ಭವ, ಇವಾಗ ನಾವು ಎಲ್ಲ ಊಟ ಮಾಡಾದ್ಮೇಲೆ ಫುಲ್ ಆದರೆ ಸುಖಿ ಭವ ಹೇಳ್ತೀವಲ್ಲ, ಹಾಗೇ ಈ ಸಿನಿಮಾನು ನೀವು ನೋಡಾದ್ಮೇಲೆ ನಿಮ್ಗೆ ತುಂಬ ಇಷ್ಟ ಆಗಿ ನೀವು ಹೇಳ್ತೀರ ಸುಖಿ ಭವ ಅಂತ. ಖಂಡಿತ ನನಗೆ ಯಾಕೆ ಈ ಸಿನಿಮಾ ಇಷ್ಟ ಆಯಿತು ಅಂತ ಅಂದರೆ, ಇದರಲ್ಲಿ ತುಂಬ ಒಂದು ಡೀಪ್ ಎಮೋಷನ್ಸ್ ಇದೆ, ಲವ್ ಸ್ಟೋರಿ ಇದೆ. ತುಂಬ ಓವರ್ ಡ್ರಮ್ಯಾಟಿಕ್ ಲವ್ ಸ್ಟೋರಿ ಇಲ್ಲದೆ ಒಂದು ಸ್ವೀಟಾಗಿ ರಿಯಲಿಸ್ಟಿಕ್ಕಾಗಿ ಒಂದು ಲವ್ ಸ್ಟೋರಿ ಇದೆ. ಅದರಿಂದ ನಂಗೆ ತುಂಬ ಇಷ್ಟ ಆಯಿತು. ಆಮೇಲೆ ನಿರ್ದೇಶಕರು ಈ ಕಡೆ ಬರಬೇಕಾ? ಓಕೆನಾ? ಆಮೇಲೆ ಈ ಸಿನಿಮಾದ ನಿರ್ದೇಶಕರು ಹೊಸಬರು. ಸೊ ಹೊಸಬರು ಯೂಶಲಿ ಇಂಡಸ್ಟ್ರಿನಲ್ಲಿ ಅಂದರೆ ಫಾರ್ ಎಕ್ಸಾಂಪಲ್ ಏನಾದರೂ ಸಿನಿಮಾ ಮಾಡಬೇಕಂದ್ರೆ ಯೂಶಲಿ ಇಟ್ ವಿಲ್ ಬಿ ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳು. ಮತ್ತು ಇವಾಗ ಹೀರೋಗಳಾಗಿರ್ಬೋದು ಒಂದಷ್ಟು ಒಪ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಸೊ ನೀವಿವಾಗ ಅಂದರೆ ಯಾವ ಧೈರ್ಯದ ಮೇಲೆ ಒಂದು ಒಪ್ಕೊಂಡು ಪ್ರಾಜೆಕ್ಟಿಗೆ ಸೈನ್ ಮಾಡಿದ್ರಿ? ಕಥೆ ಮೇಲೆ ಇದ್ದಂತಹ ಒಂದು ಭರವಸೆನ ಅಥವಾ ಏನೋ ಅಂತ? ಈ ಸಿನಿಮಾ ಸೈನ್ ಮಾಡ್ಬೇಕಾದ್ರೆ ನಾನು ಹೊಸಬ್ಳೆ ಅಲ್ವಾ, ಸೊ ಅವ್ರು ನನ್ನ ನಂಬಿ ನನಗೆ ಸಿನಿಮಾ ಕೊಡ್ತಾ ಇದ್ದಾರೆ ಅಂದರೆ ಅವ್ರು ಹೊಸಬ್ರು ಇದ್ದರೆ ನಾನು ಅವ್ರನ್ನ ನಂಬಿ ಮಾಡಬೇಕಲ್ಲ. ಲೈಫ್ ಇಸ್ ಲೈಕ್ ಆಲ್ ಅಬೌಟ್ ಟ್ರಸ್ಟ್ ಅಲ್ವಾ. ಸೊ ನನಗೂ ಅವ್ರು ಆಪರ್ಚುನಿಟಿ ಕೊಟ್ಟ ಮೇಲೆ ನಾನು ಅವ್ರನ್ನ ಬಿಲೀವ್ ಮಾಡಿ ಸೈನ್ ಮಾಡಿದ್ದೀನಿ. ನನಗೆ ಆಮೇಲೆ ಸ್ಟೋರಿನೂ ನಂಗೆ ತುಂಬ ಇಷ್ಟ ಆಯಿತು. ಅದೇ ಹೇಳಿದ್ನಲ್ವ, ತುಂಬ ಡ್ರಮ್ಯಾಟಿಕ್ ಇಲ್ಲದೆ ಒಂದು ಸಿಂಪಲ್ ಸ್ವೀಟ್ ಆಗಿದೆ, ವಿಚ್ ಇಸ್ ಲೈಕ್ ಅಕ್ಸೆಪ್ಟಬಲ್. ಅದಕ್ಕೆ ನನಗೆ ಈ ಸಿನಿಮಾ ನಾನು ಒಪ್ಕೊಂಡಿದ್ದು. ಆ್ಯಕ್ಚುಲಿ ನೀವು ಟೀಸರ್ ಏನು ಲಾಂಚ್ ಮಾಡಿದ್ರಿ ಅದರಲ್ಲಿ ರಿಲೇಷನ್ಶಿಪ್ನಲ್ಲಿ ಎಮೋಷನ್ಸ್ಗಳು ಜಾಸ್ತಿ ನಮಗೆ ಕಾಣಿಸ್ತಾಯಿತ್ತು. ರಿಲೇಷನ್ಶಿಪ್ ಆ್ಯಂಡ್ ಎಮೋಷನ್ಸ್ ಬಗ್ಗೆ ಜಾಸ್ತಿ ಒತ್ತು ಕೊಟ್ಟಿದ್ದಾರೆ ಅಂತ ನಮಗೆ ಅನ್ನಿಸೋ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಅದೇ ನಾನು ಹೇಳ್ದಂಗೆ ಈ ಸಿನಿಮಾದಲ್ಲಿ ತುಂಬ ಎಮೋಷನ್ಸ್ ಇದೆ, ಆದರೆ ಅದು ತುಂಬ ಓವರ್ ಇಲ್ಲ. ಅದು ನಮ್ಗೆ ಕನೆಕ್ಟ್ ಆಗೋ ಥರ ಒಂದು ಎಮೋಷನ್ಸ್ ಕೊಟ್ಟಿದ್ದಾರೆ. ಎಲ್ರಿಗೂ ರಿಲೇಟ್ ಆಗೋ ಥರ ಎಮೋಷನ್ಸ್ ಇದೆ, ಫನ್ ಇದೆ, ಕಾಮಿಡಿ ಇದೆ, ಫುಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಫಿಲಮ್ ಇದು. ಇದು ಒಂದು ಹಾರ್ಟ್ ಡ್ರಿವನ್ ಸಿನಿಮಾ ಅಂತ ಹೇಳ್ಬೋದಾ? ನಾವೆಲ್ಲರೂ ಕೂಡ ಹಾರ್ಟ್ ಡ್ರಿವನ್ ಸಿನಿಮಾ ಅಂತ ಹೇಳ್ಬೋದಾ? ಹಾಂ, ಖಂಡಿತ ಎಲ್ರಿಗೂ ಟಚ್ ಆಗುತ್ತೆ ಈ ಸಿನಿಮಾ. ಓವರ್ ಇಲ್ಲದೆ, ಡ್ರಮ್ಯಾಟಿಕ್ ಇಲ್ಲದೆ ಮಾಡಿರೋದ್ರಿಂದ ಆಡಿಯನ್ಸ್ ರಿಲೇಟ್ ಆಗ್ತಾರೆ ಅಂತ. ಮತ್ತು ಇನ್ನೊಂದು ನಾನು ಅಬ್ಸರ್ವ್ ಮಾಡಿದ್ದೇನೆ ಅಂದರೆ ಹೀರೋಯಿನ್ದು ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಇವಾಗ ನಾವು ಕ್ಯಾಮ್ರಾದಲ್ಲಿ ನೋಡಿದಾಗ ಇದು ನೀವು ಸೆಟ್ಸ್ನಲ್ಲೆಲ್ಲ ಹೇಗೆ ಬಿಲ್ಡ್ ಮಾಡ್ಕೊಂಡ್ರಿ? ಯಾವ ರೀತಿ ಪ್ರಿಪ್ರೇಷನ್ಸ್ ಹೋಮ್ ವರ್ಕ್ ಮಾಡ್ಕೊಂಡ್ರಿ? ಇವಾಗ ಒಂದು ಸಿನಿಮಾ ಮಾಡ್ತಾಯಿದ್ದೀವಿ ಅಂದರೆ ನಮಗೆ ಲೈಕ್ ನಮ್ಮ ಆ್ಯಕ್ಟ್ರಸ್ ಯಾರೇ ಇದ್ದರೂ ಅವ್ರು ಆಫ್ ಸ್ಕ್ರೀನು ಒಂದು ಬಾಂಡಿಂಗ್ ಇರಬೇಕು. ಸೊ ಆ ಥರ ನಾನು ಫುಲ್ ಸಿನಿಮಾ ಮಾಡಬೇಕಾದ್ರೆ ಮಹೇಂದರ್ ಇಲ್ಲ ಸಿಮ್ರನ್ ನಮಗೆಲ್ರಿಗೂ ಒಂದು ಬಾಂಡ್ ಕ್ರಿಯೇಟ್ ಆಗೋಯಿತು. ಸ್ಟಾರ್ಟಿಂಗಿಂದನೂ ಒಂದು ಒಳ್ಳೆ ಫ್ರೆಂಡ್ಶಿಪ್, ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಅದರಿಂದ ಆನ್ ಸ್ಕ್ರೀನ್ ಮಾಡಬೇಕಾದ್ರೂ ತುಂಬ ಈಸಿ ಆಗ್ತಾಯಿತ್ತು. ನಾವು ಇವಾಗ ಶಾರ್ಟ್ ರೆಡಿ ಅನ್ನೋಕ್ಕಿಂತ ಮುಂಚೆ ನಾವು ಕೂತ್ಕೊಂಡು ಡಿಸ್ಕಸ್ ಮಾಡ್ತಾಯಿದ್ರಿ, ಈ ಶಾರ್ಟ್ ಹಿಂಗಿದೆ, ನಾವು ಹೇಗೆ ಮಾಡೋಣ, ಈಗ ಮಾಡೋಣವಾ ಅಂತ ಡಿಸ್ಕಸ್ ಮಾಡಿ ಹೋಗ್ತಾ ಇರೋದ್ರಿಂದ ನಮಗೆ ತುಂಬ ಕಂಫರ್ಟಬಲ್ ಇತ್ತು ಒಬ್ರಿಗೊಬ್ರು ವರ್ಕ್ ಮಾಡೋಕ್ಕೆ. ಎಲ್ಲೆಲ್ಲಿ ಶೂಟ್ ಮಾಡಿದ್ರಿ ಓವರಾಲ್? ಆಮೇಲೆ ಶೆಡ್ಯೂಲ್ ಎಲ್ಲ ಹೇಗಿತ್ತು ಅಂತ? ಸ್ಕೆಡ್ಯೂಲ್ ನಾವು ಉಡುಪಿಲಿ ಶೂಟ್ ಮಾಡಿದ್ರಿ, ಆ್ಯಂಡ್ ಸಕಲೇಶ್ಪುರ, ಬ್ಯಾಂಗ್ಳೂರು, ಎಲ್ಲ ಕಡೆ ಆಲ್ಮೋಸ್ಟ್ ಶೂಟ್ ಮಾಡಿದ್ದೀವಿ. ಸ್ಕೆಡ್ಯೂಲ್ ಓವರಾಲ್ ಅಂದರೆ ಎಷ್ಟು ದಿನ ಶೂಟ್ ಆಯಿತು? ನಂದು ಡೇಟ್ಸ್ ಬಂದು ಮೇ ಬಿ ಒಂದು 20 days ಶೂಟ್ ಮಾಡಿದ್ದೀವಿ ನಂದು ಓವರಾಲ್. ಆಮೇಲೆ ನನ್ನ ಪ್ರಶ್ನೆ ಏನಂದರೆ, ಇದೊಂದು ಸ್ಲೋ ಎಮೋಷನ್ ಇರುವಂಥ ಒಂದು ಸಿನಿಮಾನ ಅಥವಾ ಲೈವ್ಲಿ ಜರ್ನಿ ಇರುವಂಥ ಒಂದು ಸಿನಿಮಾನ ಅಂತ? ಖಂಡಿತ ಲೈವ್ಲಿಯಾಗೇ ಇರುತ್ತೆ. ನಿಮ್ಗೆ ಎಲ್ರಿಗೂ ಖಂಡಿತ ಇಷ್ಟ ಆಗುತ್ತೆ. ಆಮೇಲೆ ನಿಮ್ಮ ಪಾತ್ರ ಎಮೋಷ್ನಲ್ ಬ್ಯಾಲೆನ್ಸ್ ಏನಾದರೂ ಮಾಡುತ್ತಾ ಅಂತ? ಎಮೋಷ್ನಲ್ ಬ್ಯಾಲೆನ್ಸ್ ಏನಾದರೂ ಹಿಡ್ಕೊಳ್ಳೋ ಅಂಥ ಪಾತ್ರನ ನಿಮ್ಮದು? ಹಾಂ, ಅದು ಕ್ಲೈಮ್ಯಾಕ್ಸಲ್ಲಿ ಗೊತ್ತಾಗುತ್ತೆ. ಇವಾಗ ಈ ಸಿನಿಮಾಲಿ ನಾನು ಬ್ಲ್ಯಾಂಕ್ ಆಯ್ತು. ಒನ್ಸ್ ಮೋರ್ ಕ್ವೆಶ್ಚನ್ ಏನು ಹೇಳಿದ್ರಿ? ಎಮೋಷ್ನಲ್ ಬ್ಯಾಲೆನ್ಸ್ ಏನಾದರೂ ಅಂದರೆ ಹಿಡ್ಕೊಂಡಿದ್ಯಾ ಅಂತ? ಅದೇ ಕ್ಲೈಮ್ಯಾಕ್ಸ್ ನೋಡಿದ್ರೆ ಸೊ ಎಲ್ರಿಗೂ ಅದು ಟಚ್ ಆಗುತ್ತೆ ಅಂತ ನನಗೆ ನಂಬಿಕೆ ಇದೆ. ಆಮೇಲೆ ಮತ್ತೊಂದೇನೆಂದರೆ, ಇದು ಕಂಟೆಂಪ್ರರಿ ಆಡಿಯನ್ಸ್ಗೆ ಈ ಸಿನಿಮಾ ಏನಾದರೂ ಮೆಸೇಜ್ ಕೊಡುತ್ತಾ ಅಂತ? ಅಂದರೆ ಅವರು ಕನೆಕ್ಟ್ ಆಗುತ್ತಾ ಕಂಟೆಂಪ್ರರಿ ಆಡಿಯನ್ಸ್ಗೆ ಈ ಸಿನಿಮಾ? ಅದು ರಿಯಲಿಸ್ಟಿಕ್ ಆಗಿರೋದ್ರಿಂದ ಎಲ್ರಿಗೂ ಕನೆಕ್ಟ್ ಆಗುತ್ತೆ. ಓವರ್ ಏನು ಇಲ್ಲದೆ, ಓವರ್ ಡ್ರಮ್ಯಾಟಿಕ್ ಇಲ್ಲದೆ, ಇವಾಗ ಜನರಲಾಗಿ ಎಲ್ಲರ ಲೈಫಲ್ಲೂ ನಡೆಯೋ ಥರ ಒಂದು ಲವ್ ಸ್ಟೋರಿ ಇರೋದ್ರಿಂದ ಎಲ್ರಿಗೂ ಕನೆಕ್ಟ್ ಆಗುತ್ತೆ.